Hello everyone, welcome to Sanmargaha classes. Let us see question number 2 of chapter Chemical Effects of Electric Current. A device that is used to test whether electricity flows through a particular object or not is ಹಾಗಿದ್ರೆ ಒಂದು ಆಬ್ಜೆಕ್ಟ್ ಅನ್ನ ಕೊಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ electricity ಪಾಸ್ ಆಗ್ತಾ ಇದೆಯಾ you have to find out which device you prefer ನೋಡೋಣ ಆಪ್ಷನ್ ಎ ಬಲ್ಬ್ ಈಗ ಬಲ್ಬ್ ಮೆಕ್ಯಾನಿಸಮ್ ಹೇಗೆ ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ ಥ್ರೂ ಬಲ್ಬ್ ದಟ್ ಫಿಲಾಮೆಂಟ್ ಇನ್ ಬಲ್ಬ್ ಶುಡ್ ಬಿ ಹೀಟೆಡ್ ದೆನ್ ಅದು ಹೀಟ್ ಆಗಿ ಇಟ್ ಶುಡ್ ಗಿವ್ ಲೈಟ್ ಅಲ್ವಾ ಹೀಟ್ ಆಗುತ್ತೆ ಹೀಟ್ ಆಗಾದ್ಮೇಲೆ ಅದು ಲೈಟ್ ಅನ್ನ ಕೊಡುತ್ತೆ ನೀವು ಸ್ವಲ್ಪ ಹೊತ್ತು ಈಗ ಬಲ್ಬ್ ಏನಿದೆ ಇಟ್ ನೀಡ್ more electricity to heat that tungsten filament inside it ಆ ಬಲ್ಬ್ ಒಳಗೆ ಟಂಗ್ಸ್ಟನ್ ಫಿಲಾಮೆಂಟ್ ಇರುತ್ತೆ ಅದು ಹೀಟ್ ಆಗಿ ಲೈಟ್ ಅನ್ನ ಕೊಡುತ್ತೆ ಸೊ ಅದು ಹೀಟ್ ಆಗುವಷ್ಟು ಎಲೆಕ್ಟ್ರಿಸಿಟಿಯನ್ನ ಕೊಡಬೇಕು ಇಫ್ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಇಸ್ ಪಾಸಿಂಗ್ ಅವಾಗ ಅದನ್ನು ಡಿಟೆಕ್ಟ್ ಮಾಡೋದಿಲ್ಲ ಯಾಕಂದ್ರೆ ಬಲ್ಬ್ ಉರಿಯೋದಿಲ್ಲ ಅಲ್ಲ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿಗೆ therefore it cannot be used to test whether the electricity flows through a particular object or not. Okay. Option B, copper wire. Copper wire is not used as tester. It is considered as conductor of electricity. ಇದನ್ನ electricity conductor. ಇದನ್ನ ಎಲೆಕ್ಟ್ರಿಸಿಟಿಯನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಇಲ್ಲಿ ಎಲೆಕ್ಟ್ರಿಸಿಟಿಯನ್ನ ಈಗ ಕಾಪರ್ ವೈರ್ ಅನ್ನ ಎಲೆಕ್ಟ್ರಿಸಿಟಿಯನ್ನ ಟ್ರಾನ್ಸ್ಪೋರ್ಟ್ ಅಥವಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಕಾಪರ್ ವೈರ್ ಅನ್ನ ಯೂಸ್ ಮಾಡ್ತಾರೆ ಬಟ್ ನಾಟ್ ಟು ಟೆಸ್ಟ್ ಓಕೆ ಆಪ್ಷನ್ ಸಿ ಟೆಸ್ಟರ್ ಎಸ್ ದಿಸ್ ಈಸ್ ಕರೆಕ್ಟ್ ದಿಸ್ ಆಕ್ಚುಲಿ ಇದು ಸ್ಕ್ರೂ ಡ್ರೈವರ್ ತರನೇ ಇರುತ್ತೆ ಅದಕ್ಕೆ ಒಂದು ಇನ್ಬಿಲ್ಟ್ ಎಲ್-ಇ-ಡಿ ಅಥವಾ ಸ್ಮಾಲ್ ಬಲ್ಬ್ ಅನ್ನ ಹಾಕಿರ್ತಾರೆ ಸೊ ಇಟ್ ಗ್ಲೋಸ್ ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸಿಂಗ್ ಥ್ರೂ ಇಟ್ ಈ ತರ ಇಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದೆಯಾ ನಿಮ್ಮ ಮನೇಲಿ ಎಲೆಕ್ಟ್ರಿಷಿಯನ್ ಬಂದ್ರೆ ಒಂದ್ ವೇಳೆ ಈ ರೀತಿ ಇದನ್ನ ಸರಿ ಮಾಡಿದ್ರು ಸಾಕೆಟ್ ಅನ್ನ ಅಂದ್ರೆ ಅವ್ರು ಚೆಕ್ ಮಾಡಿ ನೋಡ್ತಾರೆ ಪಾಸ್ ಆಗ್ತಾ ಇದೆಯಾ ಎಲೆಕ್ಟ್ರಿಸಿಟಿ ಇಲ್ಲಿ ಅಂತ ಇಲ್ಲಿ ಹಾಕಿ ನೋಡಿದಾಗ ವಿಚ್ ಕಂಪ್ಲೀಟ್ ಸರ್ಕ್ಯೂಟ್ ಅಂಡ್ ಇಲ್ಲಿ ಒಂದು ಬಲ್ಬ್ ಎಲ್-ಇ-ಡಿ ಟೈಪ್ ಬಲ್ಬ್ ಅನ್ನ ಕೊಟ್ಟಿರ್ತಾರೆ ಅದು ಗ್ಲೋ ಆಗುತ್ತೆ ಟೆಸ್ಟರ್ ಇಸ್ ಯೂಸ್ ಟು ಟೆಸ್ಟ್ ಆಪ್ಷನ್ ಡಿ ಎಲೆಕ್ಟ್ರಿಕ್ ಸೆಲ್ ಈಸ್ ಪವರ್ ಸಪ್ಲೈ ಟೂಲ್ ಅಲ್ವಾ ಇದು ಪವರ್ ಸಪ್ಲೈ ಅನ್ನ ಮಾಡುವಂತದ್ದು ಟೆಸ್ಟ್ ಮಾಡುವಂತದ್ದಲ್ಲ ಹಾಗಾಗಿ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ ಟೆಸ್ಟರ್ ಥ್ಯಾಂಕ್ ಯು